ಇಟ್ಕೊಂಡು ಮಾಡಬಾರ್ದು ಅಂತ ಇದ್ರ ಬಗ್ಗೆ ಚರ್ಚೆಗೆ ನಮ್ದೇನಂದ್ರೆ ಸರ್, ನ್ಯಾಯಾಂಗದಲ್ಲಿ ಇದೆಲ್ಲ ಆಗ್ಬೇಕು ತೀರ್ಮಾನ. ನಾವು ಏಕಾಏಕಿ ನೀವು ನ್ಯಾಯಾಂಗ ಇವಾಗ ತೆಗೆದುಬಿಟ್ಟು ನೀವು ಕಾರ್ಯಾಂಗಕ್ಕೆ ಕೊಟ್ಬಿಟ್ಟಿದ್ದೀರಾ. ನೀವು ಡಿವೈಎಸ್ಪಿ ಮಹಾರಾಷ್ಟ್ರದಲ್ಲಿ ಹೆಚ್ಚು ಕಡಿಮೆ ಆಗಿ ಅಷ್ಟೇ ಅವ್ರಿಗೂ ಹಿಂದೆ ಚೇಂಜ್ ಆಗಲ್ಲ ಆಗ್ತಾ ಇಲ್ಲ. ಅದ್ ಬಿಟ್ಟು ಇದು ಹೊಸ ಒಂದು ಮಾಡಕ್ಕೆ ಈಗ ಹಿಂದೆ ಒಂದು ಸರ್ ಒಂದು ನಿಮಿಷ ಹಂಗೆ ಸರ್ 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 ಒಂದು 2 ನಿಮಿಷ ಫೋನು ಮೊಬೈಲ್ ಕನ್ನಡದಲ್ಲ ನೋಡಿ, ಇಂಗ್ಲಿಷ್ ಆಮೇಲೆ ನೋಡಿ. ಸಾಕಣ ಅಂತೀರಾ? ಮೌನವಾಗಿ ಇರಕ್ಕೆ ಬಿಡೋದು. ನೀನ್ ಬಂದಿದ ತಕ್ಷಣ ಎಲ್ಲ ಅರ್ಜೆಂಟ್ ಮಾಡ್ತೀಯ. ಹಿಂದ್ಗಡೆ ಪ್ಲೇ ಸ್ವಲ್ಪ ಐಟ್ ಇಟ್ಕೊಳ್ಳಿ. ಮೊನ್ನೆ ಬೆಳಗಾವಿನಲ್ಲಿ ಅಧಿವೇಶನದಲ್ಲಿ ವಿರೋಧ ಪಕ್ಷವನ್ನು ಲೆಕ್ಕಿಸಿದೆ. ಏಕಾಏಕಿ ದ್ವೇಷ ಭಾಷಣ ಪದ್ಧತಿಯ ತಗೊಂಡಿದ್ದು ಇಡೀ ಎಲ್ಲರಿಗೂ ಒಂದು ಅಸಮಾಧಾನವಾಗಿದೆ. ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಖಂಡನೆ ಮಾಡ್ತೇವೆ. ನಾವು ಚರ್ಚೆಗೆ ಕೂಡ ಅವಕಾಶ ಕೊಡಲಿಲ್ಲ. ಏಕಾಏಕಿ ವಿಧಾನಸಭೆಗೆ ತಗೊಂಡ್ಬಂದ್ರು, ಅದಾಗಿ ಅರ್ಧ ಗಂಟೆಗೆ ವಿಧಾನ ಪರಿಷತ್ ತಗೊಂಡ್ಬಂದು ಅಲ್ಲೂ ಕೂಡ ಎಷ್ಟೇ ಗಲಾಟೆಗಳ ನಡುವೆ ಕೂಡ ಪಾಸ್ ಮಾಡ್ಕೊಂಡಿದ್ರು. ಯಾವುದೋ ಒಂದು ಧರ್ಮದ ಮೇಲೆ ಇವರು ದ್ವೇಷವನ್ನು ಸಾಧ್ಯ ಮಾಡೋಕ್ಕೆ ಹೊರಟಿದ್ದಾರೆ, ನಮ್ಮನ್ನು ಕಟ್ಟಾಗೆ ಕೊಟ್ಟಿದ್ದಾರೆ. ಈಗ ಕನ್ನಡ ಸಂಘ ಸಂಸ್ಥೆಗಳಾಗಲಿ ಮತ್ತೆ ಬೇರೆ ಬೇರೆ ಭಾಷಣಗಾರರಿಗೆ ನಾವು ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತೀವಪ್ಪ, ಬೇರೆ ಬೇರೆ ಬಗ್ಗೆ ಮಾತಾಡ್ತೀವಿ. ವ್ಯಕ್ತಿ ಸ್ವತಂತ್ರವಾಗಿ ಮಾತಾಡಲೇಬಾರ್ದ? ಎಲ್ಲೋ ಒಂದು ಕಡೆ ಇವರು ಕಾಂಗ್ರೆಸ್ ಅವರು ಹಿಂದೆ ಏನು ಎಮರ್ಜೆನ್ಸಿ ಮಾಡಿದ್ರು ಇಂದಿರಾ ಗಾಂಧಿ, ಅದೇ ಥರ ಇವಾಗ ಒಂದು ಎಮರ್ಜೆನ್ಸಿ ಮಾಡೋದಕ್ಕೆ ಯಾರು ಮಾತಾಡಲೇಬಾರ್ದು. ಯಾರು ಧರ್ಮದ ಬಗ್ಗೆ ಆಗಲಿ ಬೇರೆ ಬೇರೆ ಬಗ್ಗೆ ಆಗಲಿ ನೆಲ ಬಗ್ಗೆ ಜನರ ಬಗ್ಗೆ ಹೋರಾಟ ಮಾಡಬೇಕು ಅನ್ನೋದು ಕೂಡ ದ್ವೇಷ ಭಾಷಣವನ್ನು ಮಾಡಬಾರ್ದು ತಗೊಂಡ್ಬಂದಿದ್ದಾರೆ. ಇದು ಅಕ್ಷಮ್ಯ ಅಪರಾಧ ಆಯಿತು. ಎರಡನೇದು, ಈಗಾಗಲೇ ಏನು BNS ಇಂದ ಏನು ಕಾನೂನಿದೆ ಆ ಕಾನೂನು ಕೂಡ ಆಲ್ರೆಡಿ ಇದೆ. ಆ ಕಾನೂನಲ್ಲಿ ಇದ್ರೂ ಕೂಡ ಇವರು ಹೊಸದಾಗಿ ಸೃಷ್ಟಿ ಮಾಡ್ತಾ ಇರೋದು ಯಾವುದೋ ಒಂದು ಸಂಘಟನೆಗಳ ಮೇಲೆ ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ನಾವು ಬೆಂಗಳೂರು ಮಹಾನಗರದಿಂದ ಮಾನ್ಯ ಹರೀಶ್ ಅವರು ಜಿಲ್ಲಾಧ್ಯಕ್ಷರಿದ್ದಾರೆ, ಮಾನ್ಯ ಸಪ್ತಗಿರಿ ಗೌಡರಿದ್ದಾರೆ, ಇಡೀ ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರುಗಳಿದ್ದಾರೆ, ಎಲ್ಲ ಪದಾಧಿಕಾರಿಗಳು ಬಂದು ಮೌನವಾಗಿ ನಾವು ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಇದನ್ನ ನಾವು ರಾಜ್ಯ ವ್ಯಾಪ್ತಿ ಎಲ್ಲ ಜಿಲ್ಲಾ ಕೇಂದ್ರ ಕೂಡ ಇವತ್ತು ಹೋರಾಟ ಆಗ್ತಾ ಇದೆ. ಇದಾದ್ಮೇಲೆ ನಾಳೆ ನಾಡಿದ್ದು ರಾಜಪಾರ್ಟಿಗೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಮತ್ತೆ ಅಶೋಕ್ ಅವರ ಒಂದು ನೇತೃತ್ವದಲ್ಲಿ ನಾರಾಯಣ ಸ್ವಾಮಿ ಅವರೊಂದು ಎಲ್ಲ ಶಾಸಕರು ಎಂಪಿಗಳು ವಿಧಾನ ಪರಿಷತ್ ಸದಸ್ಯರು ಕೂಡ ಮನವಿಯನ್ನು ಕೊಡ್ತೀವಿ. ಯಾವುದೇ ಕಾರಣಕ್ಕೆ ಈ ಮಸೂದೆಯನ್ನು ವಾಪಸ್ ತಗೋಬೇಕು ಕಾನೂನಿನ ಹೋರಾಟ. ನಾಳೆ ಗುರುವಾರ ಮಾನ್ಯ ವಿರೋಧ ಪಕ್ಷ ನಾಯಕರ ಜೊತೆಗೂಡಿ ಎಲ್ಲ ಶಾಸಕರು ಎಂಪಿಗಳು ಎಲ್ಲ ಪ್ರಮುಖರು ನಾವು ರಾಜ್ಯಾಧ್ಯಕ್ಷರು ಹೋಗಿ ಭೇಟಿ ಮಾಡ್ತೀವಿ. 100% ಎಲ್ಲರೂ ಹೋಗ್ತಾ ಇದ್ದೀವಿ. ರಾಷ್ಟ್ರಪತಿ ಕೂಡ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದ್ರೆ
ಇದು ಒಂದು ಅಭಿಜಿತ್ ಸ್ವಾತಂತ್ರ್ಯವನ್ನು ಯಾರ ವ್ಯಕ್ತಿ ಸ್ವಾತಂತ್ರ್ಯವನ್ನು ತೆಗೆಯುವಂಥದ್ದು, ಇದನ್ನ ಹಾಕಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ದಮನ ಮಾಡೋ ಕೆಲಸವನ್ನು ಮಾಡ್ತಿದ್ದಾರೆ. ಕರ್ನಾಟಕದ ನೆಲ ಜಲದ ಬಗ್ಗೆ ಸಂಘಟನೆ ಹೋರಾಟವನ್ನು ಮಾಡ್ತೀವಿ. ಅದ್ರ ಬಗ್ಗೆ ಬಿಟ್ಟು ಇವತ್ತು ಇದು ಮಾಡ್ತಾ ಇರೋದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಯೋಚನೆ ಮಾಡಿ ಇದು ಮಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಈ ದೇಶದಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಅಂತ 3 ಹಂತವನ್ನ ಮಾಡಿದ್ದಾರೆ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ತನ್ನ ಭಾಷಣದಲ್ಲಿ ಸ್ವತಂತ್ರವಾಗಿ ಮಾತಾಡಿದ್ರೆ ಅದರ ವಿರುದ್ಧವಾಗಿ ಒಂದು ಹೊಸ ಕಾನೂನನ್ನ ತಂದಿದ್ದಾರೆ. ಇವತ್ತು ಇವ್ರು ಮಾಡಿರೋಂಥ ಕಾನೂನಲ್ಲಿ ಒಬ್ಬ DYSP ಮೇಲ್ಪಟ್ಟಂತ ಅಧಿಕಾರಿ, ಒಬ್ಬ DC ಯಾರು ಏನ್ ಭಾಷಣ ಮಾಡಿದ್ರು ಅದು ದ್ವೇಷ ಭಾಷಣ ಇಲ್ವ ಅಂತ ಅವರೇ ಪರಿಗಣಿಸ್ತಾರೆ. ಅವರೇ 10 ವರ್ಷ ಜೈಲ್ಗೆ ಹಾಕುವಂತ ಒಂದು ಕಾನೂನು. ಅಂದ್ರೆ ನ್ಯಾಯಾಂಗವನ್ನೇ ತೆಗೆದುಹಾಕಿ ಇವರು ಒಂದು ಹೊಸ ಕಾನೂನನ್ನ ಸೃಷ್ಟಿ ಮಾಡಿ, ಯಾವಾಗ್ಲೂ ಅವರ ನಾಯಕರು ರಾಹುಲ್ ಗಾಂಧಿ ಅವರು ಒಂದು ಇದನ್ನ ಸಂವಿಧಾನನ ಅಲ್ಲಾಡ್ಸ್ಕೊಂಡು ಓಡಾಡ್ತಾ ಇರ್ತಾರೆ ದೇಶದಲ್ಲಿ. ಅದ್ರ ಆಲ್ರೆಡಿ ಅದ್ರಲ್ಲಿ ಇದೆ, ಯಾವ ವ್ಯಕ್ತಿ ಏನೆಲ್ಲ ಕಾನೂನಲ್ಲಿ ವಿರುದ್ಧವಾಗಿ ಮಾತಾಡಿದ್ರೆ ನ್ಯಾಯಾಂಗಕ್ಕೆ ಹೋಗಿ ಅಲ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ. ಇವತ್ತು ಏಕಾಏಕಿ ಒಬ್ಬ DSP ಮೇಲ್ಪಟ್ಟಂತ ಅಧಿಕಾರಿ ಯಾರೇ ವ್ಯಕ್ತಿನ, ಇವತ್ತು ನಮ್ಮ ಅಧ್ಯಕ್ಷರು ಮಾತಾಡಿದ್ರು, ಶಾಸಕರು ಮಾತಾಡಿದ್ರು, ಅವ್ರಿಗೆ ಅನ್ನಿಸ್ಬೋದು ಇದು ತಪ್ಪು ಅಂತ. ಏಕಾಏಕಿ 10 ವರ್ಷ ಜೈಲ್ಗೆ ಹಾಕುವಂತ ಒಂದು ಕಾನೂನ ತಂದಿರೋ. ಅಂದ್ರೆ ಇದು ಒಂಥರ ಮತ್ತೊಮ್ಮೆ ಎಮರ್ಜೆನ್ಸಿನ ನಮ್ಮ ದೇಶದಲ್ಲಿ ಡಿಕ್ಲೇರ್ ಮಾಡಿದ್ರು. ಇವತ್ತು ಹೆಂಗ್ ಮಾಡಿದಾರೆ ಅಂದ್ರೆ, ಇಲ್ಲಿ ಮಾಡಿದ ತಕ್ಷಣ ತೆಲಂಗಾಣ ಅಲ್ಲಿ, ಅದಾದ್ಮೇಲೆ ಬೇರೆ ಕಾಂಗ್ರೆಸ್ ರಾಜ್ಯದಲ್ಲಿ, ಅವರ ಇಂಡಿ ಒಕ್ಕೂಟದಲ್ಲಿ ಎಲ್ಲಾ ರಾಜ್ಯದಲ್ಲೂ ಇದನ್ನ ಮಾಡ್ಬೇಕಂತ ಹೊರಟಿದ್ದಾರೆ. ಇದು ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯದ ಭಾಷಣವನ್ನ ಕಿತ್ಕೊಳ್ಳೋ ಅಂತ ಒಂದು ಅತಿಕ್ರಾಂತ ಕೆಲಸ. ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದೀವಿ. ನಮ್ಮೆಲ್ಲ MP ಗಳು, ನಮ್ಮೆಲ್ಲ ಮಂತ್ರಿಗಳು, ಕೇಂದ್ರ ಮಂತ್ರಿಗಳು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಇದಕ್ಕೆ ಅಂಕಿತ ಹಾಕಬಾರದು ಅಂತ ಒಂದು ಮನವಿ ಕೊಡೋದ್ರಲ್ಲಿದ್ದಾರೆ. ನಾಳಿದ್ದು ಗುರುವಾರ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತೆ ನಮ್ಮ 2 ವಿರೋಧ ಪಕ್ಷದ ನೇತೃತ್ವದಲ್ಲಿ ನಮ್ಮ ಗವರ್ನರ್ನ ಭೇಟಿ ಮಾಡಿ, ರಾಜ್ಯಪಾಲರನ್ನ ಭೇಟಿ ಮಾಡಿ ಇದ್ರ ವಿರುದ್ಧ ಈ ಮಸೂದೆನ ಯಾವುದೇ ಕಾರಣಕ್ಕೂ ಅಂಗೀಕಾರ ಮಾಡಬಾರ್ದು ಅಂತ ಮನವಿ ಪತ್ರ ಕೊಡಕ್ ಕೊಟ್ಟಿದ್ದಾರೆ. ಒಂದೇ ಒಂದು ಬೇಜಾರೇನಪ್ಪ ಅಂದ್ರೆ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವರು, ಒಬ್ಬ ಶಾಸಕರ ಮನೆಗೆ ಬೆಂಕಿ ಇಟ್ಟವರು, ಅವರೆಲ್ಲ ಒಳ್ಳೆಯವರು, ಅವರೆಲ್ಲ ಪಾಪ ಪೀಸ್ ಮೇಕರ್ಸ್ ಅವರು. ಅವ್ರನ್ನ ಒಂದು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಅವ್ರ ಮೇಲೆ ಹಾಕಿರೋಂತ ಕೇಸ್ಗಳನ್ನ ಹುಬ್ಬಳ್ಳಿಯಲ್ಲಿ ಬೆಂಕಿ ಇಟ್ಟವ್ರು, ಎಲ್ಲರೂ ಮೈಸೂರಲ್ಲಿ ಬೆಂಕಿ ಇಟ್ಟವ್ರಿಗೆಲ್ಲ ವಾಪಸ್ ತೆಗಿತಾರೆ. ಅದು ಪರವಾಗಿಲ್ಲ, ಅವ್ರಿಗೆ ಅವರು ಮೆಸೆಂಜರ್ ಆಫ್ ಪೀಸ್. ಆದ್ರೆ ಒಬ್ಬ ವ್ಯಕ್ತಿ ಯಾವ್ದೋ ಒಬ್ಬ ಧರ್ಮದ ಬಗ್ಗೆ, ಯಾವ್ದೋ ಒಂದು ಗಡಿ ಬಗ್ಗೆ, ಯಾವ್ದೋ ಒಂದು ನದಿ ಬಗ್ಗೆ ಮಾತಾಡಿದ್ರೆ ಇವ್ರ ಪರವಾಗಿ, ಇವ್ರ ವಿರೋಧವಾಗಿ ಮಾತಾಡ್ಬಿಟ್ರೆ ಅದು ಹೇಟ್ ಸ್ಪೀಚ್. ಇವ್ರದ್ದು ದ್ವಂದ್ವ ನೀತಿ. ಎಲ್ಲಿವರೆಗೂ ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡಕ್ ಹೊಡ್ತಾರೆ. ಇದು ಒಳ್ಳೇದಲ್ಲ, ಅವ್ರಿಗೂ ಒಳ್ಳೇದಲ್ಲ, ದೇಶಕ್ಕೂ ಒಳ್ಳೇದಲ್ಲ, ರಾಜ್ಯಕ್ಕೂ ಒಳ್ಳೇದಲ್ಲ. ನಾವು ಇದನ್ನ ಖಂಡಿಸ್ತೀವಿ, ವಿರೋಧಿಸ್ತೀವಿ. ಇದ್ರ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.